ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಭುಗಿಲೆದ್ದಿದೆ ಕಾಂಗ್ರೆಸ್ ಭಿನ್ನಮತ. ಸರ್ಕಾರದ ಯೋಜನೆ ಹಾಗೂ ರಾಜ್ಯ ನಾಯಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್. ಎಂಎಲ್ಎಗಳು ನಿಮ್ಮ ಗುಲಾಮರು ಎಂದು ತಿಳಿದುಕೊಂಡಿದ್ದೀರಾ? ಡಿಸಿ, ಎಸಿ, ತಹಸೀಲ್ದಾರ್ ಮೇಲೆ ಹಕ್ಕುಚ್ಯುತಿ ಮಂಡಿಸುತ್ತೇನೆ. ಮಾಜಿ ಸಚಿವ ಎಚ್. ರೇವಣ್ಣ ಆಕ್ರೋಶ. ಮತ್ತು ಎಪಿಎಂಸಿಯ ರಾಗಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ಅಕ್ರಮ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಸೂಚನೆ. ವಾರ್ತೆಗಳ ವಿವರ. ನಾಯಕತ್ವ ಬದಲಾವಣೆ, ಕುರ್ಚಿ ಕಾದಾಟ ನಡುವೆ ಹಾಸನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಹಾಸನ ಕಾಂಗ್ರೆಸ್ ಮುಖಂಡರು ಸಭೆ ನಡೆಸಿ ಸರ್ಕಾರದ ಯೋಜನೆ ಹಾಗೂ ರಾಜ್ಯ ನಾಯಕರ ವಿರುದ್ಧವೇ ಆಕ್ರೋಶ ಹೊರಹಾಕಿದ್ದಾರೆ. ಚನ್ನರಾಯಪಟ್ಟಣದ ಮಾಜಿ ಶಾಸಕ ಪುಟ್ಟೇಗೌಡ ನಿವಾಸದಲ್ಲಿ ಕಾಂಗ್ರೆಸ್ ಮುಖಂಡರು ಸಭೆ ನಡೆಸಿದ್ದು, ಈ ವೇಳೆ ರಾಜ್ಯ ಸರ್ಕಾರ ಹಾಗೂ ಸಂಪುಟ ಸಚಿವರ ವಿರುದ್ಧವೇ ಕೈ ಮುಖಂಡರು ಕೆಂಡ ಕಾರಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಕೈ ಮುಖಂಡ ಎಚ್.ಕೆ. ಮಹೇಶ್, ಹೀಗೆ ಮುಂದುವರೆದ್ರೆ ಕಾಂಗ್ರೆಸ್ನೆಲ್ಲ ಕಚ್ಚೋದು ಖಚಿತ. ಸಿದ್ದರಾಮಯ್ಯ ಅವರ ಬಳಿ ಹೋಗೋಣ ಅಂದ್ರೆ ಅವರು ತಾನೇ ಏನ್ ಮಾಡ್ತಾರೆ, ಕರೆಸಿ ಮಾತಾಡೋಣ ಅಂತಾರೆ. ಪಕ್ಷದ ಮೇಲಕ್ಕೆತ್ತುವ ಆಸಕ್ತಿ ರಾಜ್ಯ ಮಟ್ಟದ ನಾಯಕರಿಗೆ ಇಲ್ಲ. ಕೃಷ್ಣ ಬೈರೇಗೌಡರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದಿದ್ದಾರೆ. ಆದರೆ ಅವರೇ ಓಪನ್ ಆಗಿಯೇ ಹೇಳ್ತಾರೆ, ಕಾನೂನಂತೆ ಇದ್ರೆ ಕೇಳಿ, ಇಲ್ಲದಿದ್ರೆ ಕೇಳಬೇಡಿ ಎಂದಿದ್ದಾರೆ. ಅವರನ್ನು ನಾವು ಪ್ರಶ್ನೆಯೂ ಮಾಡಲು ಆಗಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲಿ ನಾಟಕ ಮಾಡೋರಿಗೆ ಮಾತ್ರ ಕಾಲ. ಬೆಳಗ್ಗೆ ಹೊತ್ತು ಹೋದ್ರೆ ಮನೆ ಮುಂದೆ ಏಜೆಂಟ್ಗಳೇ ಇರ್ತಾರೆ. ಮೇಲ್ಮಟ್ಟದವರು ಸರಿಯಾಗದಿದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಎಲ್ಲರೂ ತಿಳ್ಕೊಂಡಿದ್ದಾರೆ ಜೆಡಿಎಸ್ ಬಿದ್ದಿದೆ ಅಂತ. ಆದರೆ ವಾಸ್ತವ ನಮಗಿಂತ ಮುಂದಿದೆ. 5 ಗ್ಯಾರಂಟಿ ಕೊಟ್ಟಿದ್ದೇವೆ ಅನ್ಕೊಂಡಿದ್ದಾರೆ. 5 ಗ್ಯಾರಂಟಿಗಳನ್ನು 3 ಪಕ್ಷದವರು ತಿಂದಿದ್ದಾರೆ. ಗ್ಯಾರಂಟಿ ಮೇಲೆ ಎಲೆಕ್ಷನ್ ಗೆಲ್ತೇವೆ ಅನ್ನೋದನ್ನ ಬಿಟ್ಬಿಡಿ ಎಂದು ಆಕ್ರೋಶ ಹೊರಹಾಕಿದರು. ಈ ತರ ಕಡೆಗಣಿಸಿದ್ರೆ ಏನ್ ಮಾಡೋದು? ಸಿದ್ದರಾಮಯ್ಯಕ್ಕೆ ಹೋಗೋಣ. ಸಿದ್ದರಾಮಯ್ಯನವ್ರು ಏನಂತಾರೆ? ಆಯ್ತಯ್ಯ ಎಲ್ಲರನ್ನ ಕರ್ಸಿ ಮಾತಾಡೋದು ಬಿಡೋದು. ಪರಿಣಾಮ ಏನಾಗುತ್ತೆ? ನನ್ನ ದೃಷ್ಟಿನಲ್ಲಿ ಪಕ್ಷದ ಮೇಲೆತ್ತಬೇಕು ಅಂತೇಳಿ ಯಾರಿಗೂ ಕೂಡ ರಾಜ್ಯ ಮಟ್ಟದ ನಾಯಕರಿಗೆ ನಮ್ಮ ಜಿಲ್ಲೆ ಬಗ್ಗೆ ಆಸಕ್ತಿನೂ ಇಲ್ಲ, ಆಸೆನೂ ಇಲ್ಲ. ರಾಜ್ಯ ಮಟ್ಟದ ನಾಯಕರಿಗೆ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಪಾಪ ಅವ್ರು ಓಪನ್ ಆಗಿ ಹೇಳ್ಬಿಟ್ರು ಸಭೆಯಲ್ಲಿ, ನೋಡಪ್ಪ ನಾನು ಬಂದಿದ್ದು ಸರ್ಕಾರಿ ಕೆಲಸದ ವಿಚಾರವಾಗಿ ನಾನು ಬಂದಿದ್ದೀನಿ. ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ, ನನಗೆ ಕೆಲಸ ಇದ್ದಾಗಲ್ಲ ಕಾರ್ಯಕರ್ತರು ಅವಾಲಿದ್ರು ತಂದ್ಕೊಡಿ. ನಾನು ಕಾನೂನಂತ ಇದ್ರೆ ಮಾಡ್ತೀನಿ, ಕಾನೂನಂತ ಇಲ್ದಿದ್ರೆ ನೀವು ಕೇಳಬೇಡಿ. ಅವ್ರೇನ್ ನೇರವಾಗಿ ಸ್ಪಷ್ಟ ಸಭೆನಲ್ಲೇ ಹೇಳ್ಬಿಟ್ರು. ಅವ್ರನ್ನ ನಾವು ಪ್ರಶ್ನೆನೂ ಮಾಡಕ್ಕಾಗಲ್ಲ. ಯಾಕೆ ಸರ್ ಹಂಗೆ ಸರ್ ಹಿಂಗೆ ಸರ್. ಆಮೇಲೆ ಅವ್ರ ಹತ್ರ ಹೋಗಿ ನಾವು ಯಾರೋ ನಮ್ಮ ಕಾರ್ಯಕರ್ತ ಪೊಲೀಸ್ ನನ್ನ ಕೈಲಿ ಸಿಗಾಕೊಂಡು ಅವ್ನು ಹೇಳಿ ಸರ್ ಅಂತ ಹೇಳಕ್ಕಾಗಲ್ಲ. ನಮ್ಮ ಜಿಲ್ಲೆ ರಾಜಕೀಯನೇ ಬೇರೆ, ಅಲ್ಲಿ ರಾಜಕೀಯನೇ ಬೇರೆ. ಯಾರ ಹತ್ರ ಹೇಳ್ಕೊಳ್ಳೋದು? ಏನಾಗಿದೆ ಅಂದ್ರೆ ಸತ್ಯವಲ್ಲ ಕೃಷ್ಣಣ್ಣ, ತಪ್ಪು ತಿಳ್ಕೋಬೇಡಿ. ಎಲ್ಲರೂ ಕೂಡ ಹೋಗಿ ನೇರವಾಗಿ ಪ್ರಶ್ನೆ ಮಾಡದಲ್ಲೇ ಹೊರತು, ಸ್ವಾಮಿ ನೀವು ಮಾಡಲ್ಲ ರೀ, ಪ್ರಶ್ನೆ ಮಾಡದಲ್ಲೇ ಹೊರತು ಯಾವುದೇ ನಾಯಕರಿಂದ ನಮ್ಗೆ ಅನುಕೂಲ ಆಗಲ್ರಿ. ಹೋಗ್ಬಿಟ್ಟು ಸಾರ್ ಅಂತ ಹಿಡ್ಕೊಂಡು ಹೋದ್ರೆ ಇವು ಹೆಂಗಿದ್ರು ಬರ್ತವೆ, ಇವು ಹೆಂಗಿದ್ರು ನಮ್ಮ ಮನೆ ಮೇಲೆ ಗೇಟ್ ಕಾಯ್ತವೆ ಅನ್ನೋದು ಅವ್ರಿಗೆ ಗ್ಯಾರಂಟಿ ಆಗುತ್ತೆ. ಬಾಬು ಹೇಳಿಲ್ವಾ, ನಾಟಕ ಆಡ್ಬೇಕು, ನಾನು ಇಲ್ಲಿದ್ದು ನನ್ನ ಮನೆ ಟೊಮೆಟೊ ದುಡ್ಡು ಎಲ್ಲ ತಗೊಂಡು ನಮ್ಮ ಮೆಂಬರ್ ನಿಡ್ಸಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ನನ್ನ ಕಡೆಗೆ ನೋಡಲ್ಲ, ಅಲ್ಲಿ ಯಾರು ನಾಟಕ ಆಡೋರು ನೋಡ್ತಾರೆ ಅಂತೀನಿ. ಬೆಳಿಗ್ಗೆ ಹೊತ್ತು ನೀವು ಹೋಗ್ಬಿಟ್ರೆ ಏಜೆಂಟ್ಗಳು ಇರ್ತಾರ ಹೊತ್ತು ಕಾರ್ಯಕರ್ತರು ಇರಲ್ಲ. ಕೆಲವರು ಮನೆ ಮುಂದೆ ಸುಮ್ಮನೆ ಕಾರ್ಯಕರ್ತರು ಬಂದೇಡಿಗೆ ಅವ್ರೊಂದು 20 ಜನ ಕುಡಿಸಿರ್ತಾರೋ ಹಿಡಿಸಿರ್ತಾರೋ, ಜೈ ಜೈ ಅಂದ್ಬಿಡ್ತವೆ. ಜೈ ಜೈ ಅಂತ ಅವ್ರನ್ನೇ ಕರೆದು ನೋಡಿ ಅವ್ರನ್ನೇ ಎಗಲ್ ತೊಟ್ಟು ನಾವೇ ನೋಡೋಣ. ಜೆಡಿಎಸ್ ಇವತ್ತು ನಮಗಿನ್ನ ಬಹಳ ಮುಂದಿದೆ. ಎಲ್ಲರೂ ತಿಳ್ಕೊಂಡಾರೆ ಜೆಡಿಎಸ್ ಎಲ್ಲ ಹೋಗ್ಬಿಟ್ಟೈತೆ, 5 ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಅಂತೇಳಿ.
5 ಗ್ಯಾರಂಟಿ ಯಾವ ಲೆಕ್ಕಕ್ಕೂ ಬರಲ್ಲ. 5 ಗ್ಯಾರಂಟಿ 3 ಪಕ್ಷದವ್ರು ತಿಂತಾವ್ರೆ, ಬಿಜೆಪಿಯವರು ತಿಂತಾವ್ರೆ, ಕಾಂಗ್ರೆಸ್ನವರು ತಿಂತಾವ್ರೆ, ಜೆಡಿಎಸ್ನವರು ತಿಂತಾವ್ರೆ. 5 ಗ್ಯಾರಂಟಿ ಏನು ಕಾಂಗ್ರೆಸ್ ಕಾರ್ಯಕರ್ತನ ಮನೆ ಕೊಡ್ತಾ ಇಲ್ಲ. 5 ಗ್ಯಾರಂಟಿಯಿಂದ ಅವಳಿಗೆ ನಾವು ಒಬ್ಬ ಹೆಂಗ್ಸ್ ಹೇಳ್ತಾರೆ, ನಾವೇನ್ ಕೇಳಕ್ ಹೋಗಿದ್ರಿ ಕೊಡಿ ಅಂತೇಳಿ. ನಾವ್ ಯಾರು ಕೇಳಿದೀವ? ಒಬ್ಬ ಹೆಂಗಸ್ ಜೊತೆ 30 ಜನ ನಿಂತಿರ್ತಾರ, 30 ಜನ ಅದೇ ಉತ್ತರ, ನಮ್ ದುಡ್ಡು ನಮಗೆ ಕೊಡ್ತಾರೆ ಅಂತ. ಯಾರ್ದು ದುಡ್ಡು? ಸರ್ಕಾರದ್ದು. ಈ ರೀತಿ ಪರಿಸ್ಥಿತಿ ಇದೆ ಕಾಂಗ್ರೆಸ್ನಲ್ಲಿ. ಗ್ಯಾರಂಟಿ ಮೇಲೆ ಎಲೆಕ್ಷನ್ ಗೆಲ್ತೀವಿ ಅನ್ನೋದನ್ನ ಬಿಟ್ಬಿಡಿ. ಡಿಸಿ ಒಬ್ಬ ಎಂಎಲ್ಎಗಿಂತ ದೊಡ್ಡವರ. ಎಂಎಲ್ಎಗಳು ನಿಮ್ಮ ಗುಲಾಮರು ಎಂದು ತಿಳಿದುಕೊಂಡಿದ್ದೀರಾ. ಏನೇನು ನಡೆಯುತ್ತಿದೆ ಗೊತ್ತಿದೆ ನನಗೆ. ಡಿಸಿ, ಎಸಿ, ತಹಸೀಲ್ದಾರ್ ಮೇಲೆ ಹಕ್ಕುಚ್ಯುತಿ ಮಂಡಿಸುತ್ತೇನೆ ಎಂದು ಮಾಜಿ ಸಚಿವ ಎಚ್. ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಪಟ್ಟ ಹಾಕೋ ವಿಚಾರದಲ್ಲಿ ಗೊಂದಲ ಇತ್ತು, ಅಥವಾ ಜಿಲ್ಲಾ ಮಟ್ಟದಲ್ಲಿ ಹೋಗಿ ತೀರ್ಮಾನ ತಾಳ್ಮೆಯಿಂದ ಕೇಳಬೇಕು. ನೀವು ಡಿ ಸಿ ಇಬ್ಬರು ಕುತ್ಕೊಂಡಾಗ ಶಾಲೆ ಹಾಕಿರ್ಬೇಕು MLA ತಡೀರಿ. ಯಾರು ಒಂದು ಡಿ ಸಿ? ಯಾರು ಡಿ ಸಿ? ಒಬ್ಬ MLAಗಿಂತ ದೊಡ್ಡವರು. ಡಿ ಸಿ ನನಗೆ ಕರಿಬೇಕಾಯಿತು, ನೀವು ಕರಿಬೇಕಾಯ್ತು. ಡಿ ಸಿ ಆಫೀಸರ್ ಮೀಟಿಂಗ್ ಐತೆ, ಬನ್ನಿ ಸರ್, ಕರಿಬೇಕಾಯ್ತು ನನ್ನ. ನೀವಿಬ್ರು ಕುತ್ಕೊಂಡು ತೀರ್ಮಾನ ನಾವೇ ನಿಮ್ಮನ್ನ ಗುಲಾಮ್ರು ಅಂತ ತಿಳ್ಕೊಂಡ್ರ MLAಗಳು? ನಾಳೆ ದಿವಸ ನಾನು ಇದಕ್ಕಾಗ್ತೀನಿ, ನಿಮ್ಮನ್ನ ಡಿ ಸಿ 3 ಜನನೂ ಹಾಕಿ ಈ ಥರ ತಾಲೂಕಲ್ಲಿ ಇಂಥ ಘಟನೆಗಳನ್ನೆಲ್ಲ ಮಾಡ್ತಾವ್ರೆ ಇವರಿಬ್ಬರು ಸೇರ್ಕೊಂಡು ಅಂತ. ಏನೇನು ನಡೀತಾ ಇತ್ತು ಗೊತ್ತಾಯ್ತು ನನಗೆ, ತಾಲೂಕು ಆಫೀಸ್ ಒಳಗೆ ಏನೇನು ನಡೀತದೆ ಅಂತ. ಸರ್ ಹೇಳಿ, ಡಿ ಸಿ ಆಫೀಸರ್ ಮೀಟಿಂಗ್ ಆದಮೇಲೆ ನಮ್ಗೊಂದು ನೋಟಿಸ್ ಕೊಡ್ಬೇಕಲ್ವ ಸರ್? ಹೇಳಿ ಅವರು ಡಿ ಸಿ ಕರೆದ್ಮೇಲೆ ಒಂದು ನೋಟಿಸ್ ಹೇಳಿ ಸರ್. ನೀವೆಲ್ಲ ಬುದ್ಧಿವಂತರಿದ್ದೀರಲ್ಲ, ಡಿ ಸಿ ಒಂದು ನೋಟಿಸ್ ಕೊಟ್ಟು MLAನು ಕರೆದು ಯಾರ್ಯಾರು ಜನಪ್ರತಿನಿಧಿಗಳನ್ನ ಕರಿಬೇಕೋ ಬೇಡ ಸರ್? ಇವರಿಬ್ಬರೇ ತೀರ್ಮಾನ ಮಾಡಿದ್ರೆ ನಾನು ಯಾಕೆ ಮಾಡ್ಕೊಳ್ಳಿ? ನಾಳೆ ಅನಾಹುತ ಆದರೆ ಇವರಿಬ್ಬರೇ ಡಿ ಸಿ ಇವರು ಸೇರ್ಕೆ ಮಾಡಿ. ನಿಮಗೆ ಗೊತ್ತಿಲ್ಲ, ಒಣಗಿಸಿಪುರದಲ್ಲಿ ಘಟನೆಗಳು ನಡೆದಿರೋದು. ನನಗೆ ಅದು ಗೊತ್ತಿಲ್ಲ ರೀ. ನೀವು ಮಾಡಿದ್ರೆ ಮಾಡ್ಕೊಳ್ಳಿ. ನೀವು ಹೆಂಗೆ ಬಟ್ಟೆ ಕಟ್ಸಿದ್ರಿ? ಬಟ್ಟೆ ಹೆಂಗೆ ಕಟ್ಸಿದ್ರಿ ನೀವು? ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಕಮಿಟಿ ಎಪಿಎಂಸಿಯಲ್ಲಿ ಆರಂಭಗೊಂಡಿರುವ ರಾಗಿ ಖರೀದಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ದಿಢೀರ್ ಭೇಟಿ ನೀಡಿ ಸ್ಥಳದಲ್ಲಿಯೇ ಪರಿಶೀಲನೆ ನಡೆಸಿದರು. ರೈತರಿಂದ ನೇರವಾಗಿ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆಗಳನ್ನು ನೀಡಿದರು. ಇದೇ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ ಒಟ್ಟು 26 ರಾಗಿ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ 24 ಕೇಂದ್ರಗಳಲ್ಲಿ ಖರೀದಿ ಕಾರ್ಯ ನಡೆಯುತ್ತಿದ್ದು, ಸಕಲೇಶಪುರ ಹಾಗೂ ಆಲೂರು ಕೇಂದ್ರಗಳಲ್ಲಿ ಇನ್ನು ಖರೀದಿ ಆರಂಭವಾಗಿಲ್ಲ. ಅರಸೀಕೆರೆಯಲ್ಲಿ ಅತಿ ಹೆಚ್ಚು 10 ಖರೀದಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಈ ತಿಂಗಳ ಕೊನೆಯವರೆಗೂ ರಾಗಿ ಖರೀದಿ ನಡೆಯಲಿದ್ದು, ಅಗತ್ಯವಿದ್ದಲ್ಲಿ ದಿನಾಂಕ ವಿಸ್ತರಣೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ. ಅರಕಲಗೂಡಿನಲ್ಲಿ ಸ್ವಚ್ಛತೆ ಸಂದರ್ಭದಲ್ಲಿ ಕೆಳಗೆ ಬೀಳುವ ರಾಗಿಯಿಂದ ರೈತರಿಗೆ ನಷ್ಟವಾಗುತ್ತಿರುವುದನ್ನು ಗಮನಕ್ಕೆ ತರಲಾಯಿತು. ಈ ಎಲ್ಲ ಗೊಂದಲಗಳಿಗೆ ಪರಿಹಾರವಾಗಿ ತಹಸೀಲ್ದಾರ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದರು. ಇವತ್ತು ನಮ್ಮ ಹಾಸನ ಜಿಲ್ಲೆಯಲ್ಲಿ ಸುಮಾರು 26 ರಾಗಿ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಈಗ ಆಲ್ರೆಡಿ ಪ್ರೊಕ್ಯೂರ್ಮೆಂಟ್ ರಾಗಿ ಖರೀದಿಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸೊ ಈ ತಿಂಗಳ ಕೊನೆಯವರೆಗೂ ನಡೀತಾ ಇರುತ್ತೆ. 26 ಕೇಂದ್ರದಲ್ಲಿ ಸಕಲೇಶಪುರ ಮತ್ತು ಆಲೂರು ಕೇಂದ್ರದಲ್ಲಿ ಯಾವುದೇ ಖರೀದಿ ಆಗ್ತಾ ಇಲ್ಲ. ಹಾಗಾಗಿ ಈಗ 24 ಕೇಂದ್ರದಲ್ಲಿ ಒಂದು ಖರೀದಿ ಕೇಂದ್ರ ರಾಗಿ ಖರೀದಿಗಳನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ನಮ್ಮ ಅರಸೀಕೆರೆಯಲ್ಲಿ ಅತಿ ಹೆಚ್ಚು, ಅಂದರೆ ಸುಮಾರು 10 ಕೇಂದ್ರಗಳಿವೆ. ಹೀಗೆ ಪ್ರತಿಯೊಂದು ತಾಲೂಕಿನಲ್ಲೂ ಸಹ 2 ಮತ್ತು 3 ಹೀಗೆ ರಾಗಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ. ನಾವು ಇವತ್ತು APMC ಹಾಸನ ತಾಲೂಕಿನಲ್ಲಿ ನಾವು ಪರಿಶೀಲನೆ ಮಾಡಿದಾಗ ನಮಗೆ ಕೆಲವೆಲ್ಲ ದೂರುಗಳಿತ್ತು. ಅಂದರೆ ಈ ರಾಗಿಯನ್ನು ಸ್ವಚ್ಛಗೊಳಿಸುವಾಗ ವೇಸ್ಟೇಜು ಜಾಸ್ತಿ ಆಗ್ತದೆ, ಮತ್ತು ರಾಗಿಯನ್ನು ಮೂಟೆಗಳನ್ನು ಎತ್ತು ಬರುವಾಗ ಮಾಲಿಗಳಿಂದ ಹೆಚ್ಚಿನ ದರವನ್ನು ರೈತರಿಗೆ ಕೇಳ್ತಾ ಇರ್ತಾರೆ. ಮತ್ತು ತುಂಬ ಹೊತ್ತು ಕಾಯ್ತಾ ಕೂಡಬೇಕಾಗತ್ತೆ ರೈತರು. ಹೀಗೆ ಅನೇಕ ವಿಷಯಗಳು ಇತ್ತು.
ಸೊ ಈ ಎಲ್ಲ ಗೊಂದಲಗಳಿಗೆ ಈಗ ನಾವು ಒಂದು ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ತಹಸೀಲ್ದಾರರು, APMC ಸೆಕ್ರೆಟರಿ, ನಮ್ಮ ಫುಡ್ ಶಿರಸ್ತಾರರು ಮತ್ತು ನಮ್ಮ ಉಪ ತಹಸೀಲ್ದಾರರ ಒಳಗೊಂಡಂತೆ ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಕರ್ನಾಟಕ ಅವರ ಸಿಬ್ಬಂದಿಗಳ ಜೊತೆಗೂಡಿ ಪ್ರತಿಯೊಂದು ಕೇಂದ್ರದಲ್ಲೂ ಸಹ ಯಾವುದೇ ರೈತರಿಗೆ ತೊಂದರೆ ಆಗದ ಹಾಗೆ ಮತ್ತು ಅವರಿಗೆ ಮೋಸ ಹೋಗದೇ ಇರೋ ಹಾಗೆ, ಅಕ್ರಮಗಳು ನಡೀದೇ ಇರುವ ಹಾಗೆ ಪ್ರಕ್ರಿಯೆಯನ್ನು ಪಾರದರ್ಶಕವಾಗಿ ನಡೆಸಬೇಕು. ಅವುಗಳನ್ನು ಖರೀದಿ ಮಾಡಿ ಮತ್ತು ಅವುಗಳನ್ನು ನಾವು ನಮ್ಮ KFC ನಮ್ಮ ಗೋಡಾನ್ಗಳಿಗೆ ತುಂಬುವ ಪ್ರಕ್ರಿಯೆ ನಡೀತಾ ಇದೆ. ಮತ್ತು ಈ ವಾಹನಗಳಿಗೆ ಏನು ನಾವು ಟ್ರಕ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ, GPS ಈ ಬಾರಿ ಅಳವಡಿಸಲಾಗಿದೆ. ಮತ್ತು ಎಂಟೈರ್ ನಮ್ಮ ಟೀಮ್ ತುಂಬ ಪಾರದರ್ಶಕವಾಗಿ ಕೆಲಸ ಮಾಡ್ತಾ ಇದೆ. ಈ ಬಾರಿ ಯಾವುದೇ ಗೊಂದಲ ಇಲ್ಲ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಭೀಕರ ಯುದ್ಧದಿಂದಾಗಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣೆಗಾಗಿ ರಾಜ್ಯ ಸರ್ಕಾರವು ಸಮರೋಪಾದಿಯಲ್ಲಿ ಕ್ರಮಗಳನ್ನು ಕೈಗೊಂಡಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ವಿಧಾನಸೌಧದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಯುದ್ಧ ಪೀಡಿತ ಪ್ರದೇಶದಲ್ಲಿರುವ ಕನ್ನಡಿಗರು ಅಥವಾ ಅವರ ಕುಟುಂಬದವರು ಯಾವುದೇ ಕಾರಣಕ್ಕೂ ಆತಂಕ ಪಡುವ ಅಗತ್ಯವಿಲ್ಲ. ರಾಜ್ಯ ಸರ್ಕಾರವು ಈಗಾಗಲೇ ಕೇಂದ್ರ ವಿದೇಶಾಂಗ ಇಲಾಖೆಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, ಸಹಾಯವಾಣಿಯ ಮೂಲಕ ಜನರ ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತಿದೆ. ಸದ್ಯ ವಿಮಾನ ಸಂಚಾರ ಸ್ಥಗಿತಗೊಂಡಿರುವುದರಿಂದ ತೆರವು ಕಾರ್ಯಾಚರಣೆಗೆ ಅಡ್ಡಿಯಾಗಿದ್ದು, ಏರ್ ಟ್ರಾಫಿಕ್ ಕ್ಲಿಯರ್ ಆದ ತಕ್ಷಣ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಪ್ರತಿಯೊಬ್ಬ ಕನ್ನಡಿಗರನ್ನು ಸುರಕ್ಷಿತವಾಗಿ ನಾಡಿಗೆ ಕರೆತರಲಾಗುವುದು ಎಂದು ಹೇಳಿದರು. ಮಿಡ್ಲ್ ಈಸ್ಟಲ್ಲಿ ಟ್ರಾನ್ಸಿಟಲ್ಲಿ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಅವರು ಸ್ವಲ್ಪ ಆತಂಕದಲ್ಲಿದ್ದಾರೆ. ನಾವು ಹೇಗೆ ಮರಳುವುದು ಅನ್ನುವಂಥ ಪ್ರಶ್ನೆಯನ್ನು ಇಟ್ಕೊಂಡು ಅವರೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಆತಂಕಕ್ಕೆ ಒಳಗಾಗಬೇಕಾದಂಥ ಅವಶ್ಯಕತೆ ಇಲ್ಲ ಎಂದು ವಿಶ್ವಾಸವನ್ನು ತುಂಬುವಂಥ ಕೆಲಸ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮದು ಅವರಿಗೆ ಸ್ಪಂದನೆ ಮಾಡಲಿಕ್ಕೆ ಶನಿವಾರ ರಾತ್ರಿಯಿಂದನೇ ನಾವು ಹೆಲ್ಪ್ ಲೈನನ್ನು ಚಾಲನೆ ಮಾಡಿದ್ದೇವೆ. ಈಗಾಗಲೇ ಸುಮಾರು 109 ಅಲ್ಲಿ ಸಿಲುಕಿಕೊಂಡಿರ್ತಕ್ಕಂಥವರು ನಮ್ಮ ಹೆಲ್ಪ್ ಲೈನ್ಗೆ ಕರೆಯನ್ನು ಮಾಡಿ ಅವ್ರದ್ದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. 109 ನಿನ್ನೆಯೂ ಸಹ ನಾವು ಮುಖ್ಯಮಂತ್ರಿಗಳು ನಿನ್ನೆ ಬೆಳಿಗ್ಗೆ ಸೂಚನೆ ಕೊಟ್ಟ ನಂತರ ಮತ್ತಷ್ಟು ಜಾಗೃತರಾಗಿ ನಮ್ಮ ವಿಪತ್ತು ನಿರ್ವಹಣೆ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರಿಂದ ಹಿಡಿದು ನಮ್ಮಲ್ಲಿ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತ ಇದೆ, SCOC, ಅವರು ಶನಿವಾರ ರಾತ್ರಿಯಿಂದನೇ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಭಾರತ ಸರ್ಕಾರದ ಜೊತೆಗೆ ಅಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರ ಜೊತೆಗೆ ಪ್ರತಿನಿತ್ಯ ಸಂಪರ್ಕವನ್ನು ಇಟ್ಕೊಂಡು ಯಾವ ಜನ ನಮ್ಮವರು ಸಿಕ್ಕಾಕೊಂಡಿದ್ದಾರೆ ಭಾರತ ಸರ್ಕಾರದ ಮುಖಾಂತರ ಅವರನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ರೆಸಿಡೆಂಟ್ ಕಮಿಷನರ್ ಅವರು ಸಹ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ದೆಹಲಿ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ ಇಟ್ಕೊಂಡು ಅವರು ದೆಹಲಿಯಿಂದ ನಮ್ಮ ಕರ್ನಾಟಕದ ನಿವಾಸಿಗಳ ರಕ್ಷಣೆಗೆ ಅವರು ಕೋಆರ್ಡಿನೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈಗ 3 ವಿಷಯಗಳಲ್ಲಿ ಸ್ವಲ್ಪ ಕರೆ ಮಾಡಿದಂಥವರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬಹುಶಃ 3 ವಿಷಯದಲ್ಲಿ ಸ್ವಲ್ಪ ಆತಂಕ ಇರಬಹುದು ಅವರಿಗೆ. ಒಂದನೇದು, ಎಲ್ಲರೂ ಕೇಳ್ತಾ ಇರತಕ್ಕಂಥದ್ದು, ನಮಗೆ ಅಲ್ಲಿಂದ ವಾಪಸ್ಸು ಕರ್ನಾಟಕಕ್ಕೆ ಬರೋದಕ್ಕೆ ವಿಶೇಷ ವಿಮಾನ ಆಗಲಿ ಅಥವಾ ಬೇರೆ ಮುಖಾಂತರ ಆಗಲಿ ಅವರ ವಾಪಸ್ಸು ಪ್ರವಾಸದ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದರೆ ನಮ್ಮನ್ನು ರೆಸ್ಕ್ಯೂ ಫ್ಲೈಟ್ಸು ಅಥವಾ ಸ್ಪೆಷಲ್ ಫ್ಲೈಟ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಇದನ್ನು ನಾವು ಕೇಂದ್ರ ಸರ್ಕಾರದ ಜೊತೆಗೆ ಅವರನ್ನು ಕೇಳಿದ್ದೇವೆ. ಕೇಂದ್ರ ಸರ್ಕಾರದವರು ಅಲ್ಲಿ ಸದ್ಯಕ್ಕೆ ಏರ್ ಟ್ರಾಫಿಕ್ ಅಲೌಡ್ ಇಲ್ಲದೆ ಇರೋದ್ರಿಂದ, ನಿಷೇಧ ಮಾಡಿರೋದ್ರಿಂದ ಯಾವುದೇ ವಿಮಾನ ಅಲ್ಲಿ ಈಗ ಹಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ಸಂದರ್ಭದಲ್ಲಿ ರೆಗ್ಯುಲರ್ ಫ್ಲೈಟ್ ಆಗಲಿ ವಿಶೇಷ ವಿಮಾನ ಆಗಲಿ ಸದ್ಯಕ್ಕೆ ಅಲ್ಲಿಂದ ಹೊರಡಲಿಕ್ಕೆ ಅವಕಾಶ ಇಲ್ಲ. ಆದರೆ ಏರ್ ಟ್ರಾಫಿಕ್ ಕ್ಲಿಯರ್ ಆದ ಕೂಡಲೇ
ಆದರೆ ಏರ್ ಟ್ರಾಫಿಕ್ಕು ಸದ್ಯಕ್ಕೆ ಏನು ನಿಷೇಧವಾಗಿದೆ, ಆ ನಿಷೇಧವನ್ನು ತೆರವು ಮಾಡಿ ವಿಮಾನ ಹಾರಾಟಕ್ಕೆ ಅವಕಾಶ ಆದ ಕೂಡಲೇ ಕೇಂದ್ರ ಸರ್ಕಾರದವರು ವಿಶೇಷ ವಿಮಾನ ಆಗಲಿ ಅಥವಾ ರೆಗ್ಯುಲರ್ ಫ್ಲೈಟ್ಸ್ ಏನಿದಾವೆ ಏರ್ಲೈನ್ಸ್ ಅವುಗಳ ಮುಖಾಂತರ ವಾಪಸ್ಸು ಪ್ರಯಾಣಕ್ಕೆ ವ್ಯವಸ್ಥೆ ಮಾಡುವಂಥ ವಿಚಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಸೊ ಆದರೆ ಅವೆಲ್ಲವೂ ಸಾಧ್ಯ ಯಾವಾಗ ಅಂದರೆ ಸದ್ಯಕ್ಕೆ ವಿಮಾನಯಾನ ಏನು ನಿಷೇಧ ಆಗಿದೆ ಆ ನಿಷೇಧ ತೆರವುಗೊಂಡ ಕೂಡಲೇ ರಿಟರ್ನ್ ಬಗ್ಗೆ ಮಾಹಿತಿಯನ್ನ ನೀಡಲಾಗುವುದು. ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಫಲಾನುಭವಿಗಳಿಗೆ ವಿವಿಧ ಪರಿಕರಗಳನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್, ದೇಶದ ಬೆನ್ನೆಲುಬು ರೈತರು. ರೈತನ ಕುಟುಂಬವನ್ನು ಪೋಷಿಸುವ ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಬೇಕು ಎಂಬುದು ನಮ್ಮ ದೂರದೃಷ್ಟಿ. 2024-25ನೇ ಸಾಲಿನ ಯೋಜನೆಯಡಿ ಸುಮಾರು 19 ಮಹಿಳಾ ಫಲಾನುಭವಿಗಳಿಗೆ ಆಟೋಮ್ಯಾಟಿಕ್ ಹಾಗೂ ಮ್ಯಾನ್ಯುವಲ್ ಟೈಲರಿಂಗ್ ಯಂತ್ರಗಳನ್ನು ಯಾವುದೇ ವೆಚ್ಚವಿಲ್ಲದೆ ನೇರವಾಗಿ ವಿತರಿಸಲಾಗಿದೆ. ಮಹಿಳೆಯರೇ ಕುಟುಂಬದ ಆಧಾರ ಸ್ತಂಭರಾಗಿದ್ದು, ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸಬಲೀಕರಣವಾಗಬೇಕು. ಹಿಂದೆ ಉದ್ಯೋಗ ಪುರುಷ ಲಕ್ಷಣವಾಗಿತ್ತು, ಆದರೆ ಇಂದಿನ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆಯುತ್ತಿದ್ದಾರೆ. ಮಕ್ಕಳ ಹಾಗೂ ಹಿರಿಯರ ಜವಾಬ್ದಾರಿ ಹೊತ್ತು ಕುಟುಂಬವನ್ನು ಸಾಗಿಸುವ ಶಕ್ತಿ ಮಹಿಳೆಯರಲ್ಲಿದೆ ಎಂದು ಹೇಳಿದರು. ಚನ್ನಕೇಶವನ ಸ್ಮರಣೆಯನ್ನು ಮಾಡ್ತಾ, ಈ ದೇಶಕ್ಕೆ ಬೆನ್ನೆಲುಬು ರೈತನನ್ನು ಮಕ್ಕಳನ್ನು ಪೋಷಣೆಯನ್ನು ಮಾಡ್ತಕ್ಕಂತಹ ಮಹಿಳೆಯರಿಗೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯಿಂದ ಎಲ್ಲ ನನ್ನ ಸಹೋದರಿಯರಿಗೆ ಸುಮಾರು 19 ಜನ ಫಲಾನುಭವಿಗಳಿಗೆ 24 ಮತ್ತು 25ನೇ ಸಾಲಿನ ಆಟೋಮೆಟಿಕ್ ಮತ್ತು ಮ್ಯಾನ್ಯುವಲ್ ಎರಡನ್ನೂ ಸಹ ಯಾವುದೇ ವೆಚ್ಚ ಇಲ್ಲದೆ ನೇರವಾಗಿ ಅವರನ್ನು ಕರೆಸಿ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ನನ್ನೆಲ್ಲ ಸಹೋದರಿಗೆ ಶುಭಾಶಯನ್ನು ಕೊಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಡಿ ಆದಂಥ ರಾಕೇಶ್ ರಾವ್ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ, ಇದ್ರ ಸದುಪಯೋಗವನ್ನು ಏನಿವತ್ತು ಮಹಿಳೆಯರೇ ಆಧಾರ ಸ್ತಂಭ, ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರ್ತಕ್ಕಂಥ ಮಹಿಳೆಯರು ಸರ್ಕಾರದ ಸವಲತ್ತುಗಳನ್ನ ಪಡೆದುಕೊಂಡು ಮಹಿಳೆಯರು ಸಬಲೀಕರಣ ಆಗಬೇಕು. ಮಕ್ಕಳನ್ನು ಹಿರಿಯರನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ ಮೇಲಿದೆ ಅಂದರೆ ಅದು ಮಹಿಳೆಯರ ಮೇಲಿದೆ. ಹಾಗಾಗಿ ಉದ್ಯೋಗ ಪುರುಷ ಲಕ್ಷಣ ಇತ್ತು ಹಿಂದೆ, ಇವತ್ತು ಉದ್ಯೋಗ ಪುರುಷಿಯರ ಲಕ್ಷಣ ಅಂತ ಮಹಿಳೆಯರ ಲಕ್ಷಣ ಆಗಿದೆ. ಹಾಗಾಗಿ ಎಲ್ಲ ಫಲಾನುಭವಿಗಳಿಗೆ ನಾನು ವಿಶೇಷವಾಗಿ ಅವರಿಗೆ ಗೌರವಿಸ್ತಾ ಅಭಿನಂದಿಸ್ತಾ ಈ ಒಂದು ಸವಲತ್ತನ್ನು ಮನೆಗೆ ತಗೊಂಡೋಗಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ವ್ಯವಸ್ಥಾಪಕ ರಾಕೇಶ್, ಎಡಿಒ ಶೋಭಾ ಇತರರು ಹಾಜರಿದ್ದರು. ಹಾಸನ ತಾಲೂಕು ಸಾಲಗಾಮಿ ಹೋಬಳಿ ರಾಮದೇವರಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಶಾಸಕ ಎಚ್.ಪಿ. ಸ್ವರೂಪ್ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಎಚ್.ಪಿ. ಸ್ವರೂಪ್, ಹಳ್ಳಿ ರೈತರ ಸಬಲೀಕರಣಕ್ಕೆ ಹೈನುಗಾರಿಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ರೈತರನ್ನು ಸ್ವಾವಲಂಬಿ ಬದುಕು ಸಾಗಿಸಲು ಹೈನುಗಾರಿಕೆ ಅನುಕೂಲ ಕಲ್ಪಿಸಿದೆ. ಹಾಸನ ಜಿಲ್ಲೆಯಲ್ಲಿ 1600 ಹಾಲು ಉತ್ಪಾದಕ ಸಂಘಗಳಿವೆ. ಹಾಸನ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಎಚ್.ಡಿ. ರೇವಣ್ಣ ಕೊಡುಗೆ ಅಪಾರವಾದದ್ದು. ಶೀಘ್ರದಲ್ಲೇ ಮೆಗಾ ಡೈರಿ ಸಹ ಉದ್ಘಾಟನೆಯಾಗಲಿದ್ದು, ರೈತರು ಹೈನುಗಾರಿಕೆಗೆ ಪೂರಕವಾಗಲಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಎಚ್.ಡಿ.ಸಿ.ಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್, ಯಲಗುಂದ ಪಂಚಾಯಿತಿ ಆರ್.ಐ. ಯತೀಶ್, ಪಿಡಿಒ ಯಶಸ್ವಿನಿ, ಕೆಎಂಎಫ್ ಅಧಿಕಾರಿಗಳಾದ ಮಮತಾ ಮತ್ತು ಸವಿತಾ, ಗ್ರಾಮ ಪಂಚಾಯಿತಿ ಜಗದೀಶ್, ದರ್ಶನ್, ರಮೇಶ್ ಇತರರು ಹಾಜರಿದ್ದರು. ಬಾಳುಪೇಟೆಯ ಸರ್ವಧರ್ಮ ಸರ್ವಜನಾಂಗದ ಸ್ನೇಹ ಬಳಗದ ವತಿಯಿಂದ ಮಾರ್ಚ್ 5ರಂದು ಶ್ರೀ ಶಿವಕುಮಾರ ಮಹಾಸ್ವಾಮಿ ಅವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಭಕ್ತಿಭಾವದಿಂದ ಹಾಗೂ ವೈಭವದಿಂದ ಆಚರಿಸಲು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಯಡೇಹಳ್ಳಿ ಆರ್. ಮಂಜುನಾಥ್ ತಿಳಿಸಿದರು. ಜ್ಞಾನಬ್ರಹ್ಮ ನಮ್ಮ ನಿಮ್ಮ ನಡುವೆ ನಡೆದಾಡಿದಂಥ ದೇವರು ತನ್ನ ಕಾರ್ಯಕ್ಷೇತ್ರದಲ್ಲಿ ಜಾತಿ ಮತ ಪಂಥಗಳನ್ನು ಮಠದ ಆವರಣದ ಹೊರಗಿಟ್ಟು ಅಭಿನವ ಬಸವಣ್ಣನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ತನ್ನ ಕಾರ್ಯಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿ ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದವ ತೊಳೆದು ಬದುಕಿಸಯ್ಯ ಅಂತ. ಅಂದರೆ ಯಾರು ಕೃಷಿಯನ್ನು ಮಾಡ್ತಾರೆ ಅವರ ಪಾದಗಳನ್ನು ತೊಳೆದು ಬದುಕಿಸಿ ಅಂತ ಹೇಳಿ ಜಗತ್ತಿಗೆ ಯಾರಾದರೂ ಹೇಳಿದರೆ, ನಾನು ನನಗಾಗಿ ಅಲ್ಲ, ನಾನು ಈ ಸಮಾಜಕ್ಕಾಗಿ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿ
111 ವರ್ಷ ನಮ್ಮ ನಿಮ್ಮ ನಡುವೆ ನಡೆದಾಡಿದಂಥ ದೇವರ ಪುಣ್ಯಸ್ಮರಣೆ ಕಾರ್ಯಕ್ರಮ, 7ನೇ ವರ್ಷದ ಪುಣ್ಯಸ್ಮರಣೆ. ಬಾಳುಪೇಟೆಯಲ್ಲಿ ಕಳೆದ 6 ಕಾರ್ಯಕ್ರಮಗಳನ್ನು ಸ್ನೇಹ ಬಳಗ ಅಂತಕ್ಕಂಥ ಒಂದು ತಂಡ, ಈ ಸ್ನೇಹ ಬಳಗ ತಂಡದಲ್ಲಿ ಅಧ್ಯಕ್ಷರಿಲ್ಲ, ಕಾರ್ಯದರ್ಶಿ ಇಲ್ಲ, ಖಜಾಂಚಿ ಇಲ್ಲ. ಇಲ್ಲಿರ್ತಕ್ಕಂಥ 100ಕ್ಕೂ ಎಲ್ಲ ಧರ್ಮ ಸಮುದಾಯದ ಯುವಕರ ತಂಡ ಭಾಳ ಯಶಸ್ವಿಯಾಗಿ, ಅಂದರೆ ಸಿದ್ಧಗಂಗೆನಲ್ಲಿ ಏನು ಸ್ಮರಣೆ ಕಾರ್ಯಕ್ರಮ ನಡೆಯುತ್ತೆ ಅದರ ನಂತರ ಏನಾದರೂ ಭಾಳ ವಿಶೇಷವಾಗಿ ಅದೇನಾದರೂ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ಬಾಳುಪೇಟೆಯಲ್ಲಿ ಅದು ಸ್ನೇಹ ಬಳಗದ ಕಾರ್ಯಕ್ರಮ. ಆತ್ಮೀಯ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನು ಅಂದರೆ ಈ ಬಳಗದಲ್ಲಿ ಪ್ರತಿ ವರ್ಷ ಕೂಡ ಒಂದೊಂದು ವಿಶೇಷ ವಿನೂತನ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬರ್ತಾ, ಜೊತೆಗೆ ವಿಶೇಷ ವ್ಯಕ್ತಿಗಳನ್ನು ಕರೆಸಿ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡ್ತಕ್ಕಂಥದ್ದು. ಒಂದು ಬಾರಿ ವಿನಯ್ ಗುರೂಜಿಯವರನ್ನು ಕರೆಸಿ ಆಧ್ಯಾತ್ಮದ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡಿಸಿದ್ವಿ. ಅದರ ನಂತರ ಸಾಲುಮರ ತಿಮ್ಮಕ್ಕನವರನ್ನು ಕರೆದು ಒಂದು ಪ್ರೇರಣಾತ್ಮಕ ನುಡಿಗಳನ್ನು ಆ ಸಮಾರಂಭದಲ್ಲಿ ಏರ್ಪಡಿಸಿದ್ವಿ. ಅದರ ನಂತರ ದೊಡ್ಡಣ್ಣನವರನ್ನು, ಚಲನಚಿತ್ರ ನಟರು, ಅವ್ರನ್ನ ಕರೆದು ಸಮಾಜಕ್ಕೆ ಸಂದೇಶವನ್ನು ಕೊಡಿಸಿದ್ವಿ. ಈ ಬಾರಿ ವಿಶೇಷವಾಗಿ ವಿಶೇಷ ಅಂಕಣಕಾರರು, ಖ್ಯಾತ ವಾಗ್ಮಿಗಳು ಆದಂಥ ಸೂಲಿಬೆಲೆ ಚಕ್ರವರ್ತಿಯವರು ವಿಶೇಷವಾಗಿ ಪ್ರಪ್ರಥಮ ಬಾರಿಗೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಗೆ ಆಗಮಿಸ್ತಾ ಇರತಕ್ಕಂಥದ್ದು. ಪತ್ರಿಕಾಗೋಷ್ಠಿಯಲ್ಲಿ ಸ್ನೇಹ ಬಳಗ ಬಾಳುಪೇಟೆಯ ಎಂಎಸ್ ಚಂದ್ರಶೇಖರ್, ನೇತ್ರಾ ಮಂಜುನಾಥ್, ಬಿಪಿ ಚಂದ್ರಶೇಖರ್, ಬಿಎನ್ ಪ್ರದೀಪ್ ಕುಮಾರ್ ಇತರರು ಹಾಜರಿದ್ದರು. ಇದೀಗ ಜಾಹೀರಾತು. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ಸ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ. Learners today, leaders tomorrow. Millennium World School Hassan, where you will have the opportunity to experience things you. ಹಾಸನದ ಕೆಆರ್ ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಕ್ಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206, ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು
0802390198. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272661 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕೆಎಸ್ಆರ್ಟಿಸಿ ನೌಕರ ಆರ್ಡಿ ವೀರಪ್ಪರವರ ಬರ್ಬರ ಹತ್ಯೆಯನ್ನು ಖಂಡಿಸಿ ಪ್ರಕರಣವನ್ನು ತ್ವರಿತವಾಗಿ ತನಿಖೆ ನಡೆಸಿ ಹತ್ಯೆಗೈದವರನ್ನು ಶಿಕ್ಷೆಗೆ ಗುರಿಪಡಿಸುವಂತೆ ಹಾಗೂ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಸಿಐಟಿಯು, ಮಾದಿಗ ದಂಡೋರ ಹಾಗೂ DHES ಸಂಘಟನೆಗಳ ನೇತೃತ್ವದಲ್ಲಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಿಐಟಿಯು ಮುಖಂಡ ಧರ್ಮೇಶ್ ಮಾತನಾಡಿ, ಫೆಬ್ರವರಿ 17ರಂದು ಆಲೂರು ತಾಲೂಕಿನ ರಾಜನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ದಲಿತ ಸಮುದಾಯಕ್ಕೆ ಸೇರಿದ ಹಾಗೂ ಕೆಎಸ್ಆರ್ಟಿಸಿ ಚಾಲಕರಾಗಿದ್ದ 58 ವರ್ಷದ ಆರ್ಡಿ ವೀರಪ್ಪರವರನ್ನು ಅವರ ಜಮೀನಿನಲ್ಲೇ ಬರ್ಬರವಾಗಿ ಹತ್ಯೆಗೈದು ಪೆಟ್ರೋಲ್ ಸುರಿದು ಸುಟ್ಟು ಹಾಕಿರುವ ಘಟನೆ ಇಡೀ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದೆ. ಘಟನೆ ನಡೆದು 15 ದಿನಗಳು ಕಳೆದರೂ ತನಿಖೆ ನಿಧಾನಗತಿಯಲ್ಲಿರುವುದು ಸಾರ್ವಜನಿಕರಲ್ಲಿ ಅನುಮಾನ ಹುಟ್ಟಿಸಿದೆ. ಹತ್ಯೆಗೈದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿರುವುದು ನ್ಯಾಯದ ಮೇಲಿನ ನಂಬಿಕೆಗೆ ಧಕ್ಕೆಯಾಗಿದೆ.
ಮೇಲ್ನೋಟಕ್ಕೆ ಆಸ್ತಿ ವಿವಾದ ಕಾರಣವಾಗಿರಬಹುದೆಂದು ಕಂಡರೂ ಘಟನೆಯ ಕ್ರೌರ್ಯ ಮತ್ತು ಸಂಚುನಿಷ್ಠ ಸ್ವರೂಪವನ್ನು ಗಮನಿಸಿದರೆ ಇದರ ಹಿಂದೆ ವ್ಯವಸ್ಥಿತ ಪಿತೂರಿ ಇರುವ ಅನುಮಾನ ವ್ಯಕ್ತವಾಗುತ್ತದೆ. ಆದ್ದರಿಂದ ಪೊಲೀಸ್ ಇಲಾಖೆ ಎಲ್ಲ ಆಯಾಮಗಳಲ್ಲೂ ಸಮಗ್ರ ಹಾಗೂ ತ್ವರಿತ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಸರ್ಕಾರವು ವೀರಪ್ಪರವರ ಕುಟುಂಬಕ್ಕೆ ಸಮರ್ಪಕ ಪರಿಹಾರ ಹಾಗೂ ರಕ್ಷಣೆ ಒದಗಿಸಬೇಕು ಎಂದು ಹೇಳಿದರು. KSRTCಯ ಒಬ್ಬ ನೌಕರ ಮತ್ತು ನೌಕರ ಸಂಘಟನೆ ಮುಖಂಡರು, ನಮ್ಮ ಸಂಘಟನೆ ಸದಸ್ಯರು ಮತ್ತು ಮಾದಿಗ ದಂಡಾರು ಹೋರಾಟ ಸಮಿತಿಯ ಸದಸ್ಯರು ಆಗಿದ್ದಂಥ ನಮ್ಮೆಲ್ಲರ ಒಡನಾಡಿ RD ವೀರಪ್ಪ ಅವ್ರನ್ನ ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಿ ಅವ್ರನ್ನ ಸುಟ್ಟಾಕಲಾಗುತ್ತೆ. ಈ ಘಟನೆ ನಡೆದು 15 ದಿನ ಕಳೀತಾ ಬಂದರೂ ಕೂಡ ಇನ್ನೂ ಈ ಘಟನೆಗೆ ಕಾರಣರಾಗಿರ್ತಕ್ಕಂಥ ಯಾರು ಹತ್ಯೆ ಮಾಡಿರತಕ್ಕಂಥ ಒಂದು ಸಣ್ಣ ಸುಳಿವನ್ನು ಕೂಡ ಪೊಲೀಸರು ಇದುವರೆಗೂ ಕೂಡ ಬಹಿರಂಗಪಡಿಸೋಕೆ ಸಾಧ್ಯ ಆಗಿಲ್ಲ. ನಾವೀಗಾಗಲೇ 2 ಬಾರಿ ಒಮ್ಮೆ ಪೊಲೀಸ್ ವರಿಷ್ಠಾಧಿಕಾರಿನ ಭೇಟಿ ಮಾಡಿದ್ದೇವೆ ಮತ್ತು ASP ಅವ್ರನ್ನ ಭೇಟಿ ಮಾಡಿದ್ದೇವೆ, ಬೇರೆ ಬೇರೆಯವ್ರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಮ ಆತಂಕಗಳನ್ನ ಅವರಿಗೆ ಹೇಳ್ತಾ ಇದ್ದೀವಿ. ಈ ಸಾವಿನ ಹಿಂದೆ ಕೇವಲ ಆಸ್ತಿ ವಿವಾದ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾರಣ ಇರ್ಬೋದು ಅಂತ ನಾವು ಹೇಳ್ತಾ ಇದ್ದೀವಿ. ಅವರು ಕೂಡ ಹಲವಾರು ಕಾರಣಗಳು ಇರ್ಬೋದು ಅಂತ ಹೇಳ್ತಾರೆ. ಆದರೆ 15 ದಿನ ಆದರೂ ಕೂಡ ಇನ್ನೂ ಅವರ ಸಾವಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರಣ ಕೊಡೋಕ್ಕಾಗ್ತಾ ಇಲ್ಲ ಮತ್ತು ಯಾರನ್ನೂ ಕೂಡ ಇನ್ನೂ ಬಂಧಿಸಿಲ್ಲ. ಕೇವಲ ಕೆಲವರನ್ನು ಇಂಟ್ರಾಗೇಷನ್ ಹೆಸರಿನಲ್ಲಿ ಅವರು ತನಿಖೆ ಮಾಡಿದ್ದಾರೆ ಮತ್ತು ಯಾರು ದೂರು ಕೊಟ್ಟಿದ್ದಾರೋ ಅವರನ್ನೇ ಕರ್ಕೊಂಡೋಗಿ ಅವರಿಗೆ ಟಾರ್ಚರ್ ಮಾಡಿ ನೀನೇ ಕೊಲೆ ಮಾಡಿದೆಯಾ ಅನ್ನುವಂಥ ಹೇಳ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಅಂದರೆ ನಮಗೆ ಸಾಕಷ್ಟು ಅನುಮಾನಗಳಿದೆ. ಈ ಘಟನೆ ಕೇವಲ ಇದೊಂದು ಆಕಸ್ಮಿಕವಾಗಿ ಅಥವಾ ಏನೋ ಯಾವುದೋ ಒಂದು ಸಂದರ್ಭದ ಆಕ್ರೋಶ ನಡೆದ ಘಟನೆ ಅಲ್ಲ. ಇದು ಅವರ ಹತ್ಯೆ ಹಿಂದೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಪಿತೂರಿ ಇದೆ. ಅದು ಕೇವಲ ಆಸ್ತಿ ವಿವಾದ ಅಷ್ಟೇ ಅಲ್ಲ, ಅಲ್ಲಿ ಬೇರೆ ಬೇರೆ ಘಟನೆಗಳಿದ್ದಾವೆ. ಅಲ್ಲಿ ಕಲ್ಲು ಗಣಿಗಾರಿಕೆ ವಿಷಯ ಇದೆ ಮತ್ತು ಬೇರೆ ಬೇರೆ ಮಧ್ಯಪ್ರವೇಶ ಆಗಿದೆ. ಮೇಲ್ಜಾತಿಯವರ ಆರ್ಥಿಕವಾಗಿ ರಾಜಕೀಯವಾಗಿ ಬಲಿಷ್ಠ ಇರತಕ್ಕಂಥ ಕೈವಾಡಗಳ ಬಗ್ಗೆ ನಮಗೆ ಹಲವಾರು ಶಂಕೆಗಳಿದೆ. ಅದನ್ನು ನಾವು ನೇರವಾಗಿ ಪೊಲೀಸ್ ಇಲಾಖೆಗೆ ಹೇಳ್ತಾ ಇದ್ದೀವಿ ಕೂಡ. ಸೊ ಇಷ್ಟೆಲ್ಲ ಆದರೂ ಕೂಡ ತನಿಖಾಧಿಕಾರಿಗಳನ್ನ ಭೇಟಿ ಮಾಡೋ ಪ್ರಯತ್ನ ಪಟ್ಟರು, ಅವ್ರು ನಮಗೆ ಸಿಗ್ತಾ ಇಲ್ಲ ಅವರು. ಸೊ ಇದ್ರ ಬಗ್ಗೆ ಸರಿಯಾದ ಅವರು ಯಾವುದೇ ಕೊಡ್ತಾ ಇಲ್ಲ. ಸೊ ನಮ್ಮ ಒತ್ತಾಯ ಇಷ್ಟೇ, ನಾವು ಇಷ್ಟು ಸಾಕಾದ್ವಿ ಅಂತ ಅಂದರೆ ನೋಡೋಣ, ತನಿಖೆ ಸಹಕಾರ ಮಾಡಬೇಕು. ನಾವು ಏಕಾಏಕಿ ಸಾರ್ವಜನಿಕವಾಗಿ ನಾವು ಪ್ರತಿಕ್ರಿಯೆ ಕೊಡೋದ್ರಿಂದ ತನಿಖೆ ದಿಕ್ತಬ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಷ್ಟು ಸುಮ್ಮನಿದ್ವಿ. ಆದರೆ ಇನ್ನೂ ನಮ್ಮ ಸುಮ್ಮನೆ ಸಾಧ್ಯ ಇಲ್ಲ. 15 ದಿನ ಆಗಿದೆ. ಇಡೀ ಜಿಲ್ಲೆ ಮತ್ತು ರಾಜ್ಯ ಬಿದ್ದಿರ್ತಕ್ಕಂಥ ಘಟನೆ. ಈ ಥರ ಬರ್ಬರವಾಗಿ ಯಾರನ್ನೂ ಕೂಡ ಹತ್ಯೆ ಮಾಡಿಲ್ಲ. ಮತ್ತು ವೀರಪ್ಪ ಅವರೇನು ಯಾವ ಸಮಾಜಘಾತಕ ವ್ಯಕ್ತಿ ಅಲ್ಲ, ಒಬ್ಬ ಜನಪರ ಹೋರಾಟಗಾರ. KSRTC ನೌಕರರನ್ನ ಸಂಘಟನೆ ಮಾಡಿ ನಾಯಕತ್ವ ಕೊಟ್ಟು ಹೋರಾಟ ಮಾಡ್ತಂಥವ್ರು, ಅಂಬೇಡ್ಕರ್ ಚಿಂತನೆಗಳನ್ನ ನಂಬಿಕೆ ಇಟ್ಟಂಥವ್ರು, ಪ್ರಗತಿಪರ ಯೋಚನೆ ಮಾಡ್ತದಂಥವ್ರು. ಸೊ ಅಂಥವ್ರನ್ನ ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡ್ತಕ್ಕಂಥ ಹಿಂದೆ ಬಹಳ ನಿಗೂಢವಾಗಿರ್ತಕ್ಕಂಥ ಕೈಗಳಿದೆ ಅನ್ನೋ ನಮ್ಗೆ ಅನುಮಾನ ಇದೆ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಗಂಭೀರ ಪರಿಗಣಿಸಬೇಕು ಅನ್ನೋ ಕಾರಣಕ್ಕೆ ನಾವು ಒತ್ತಾಯ ಮಾಡಿ ಮನವಿ ಕೊಡ್ತಾ ಇದ್ವಿ. ಈ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಾವು ಗೃಹ ಮಂತ್ರಿಗೂ ಮನವಿ ಮಾಡ್ತಾ ಇದ್ವಿ, ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮನವಿ ಮಾಡ್ತಾ ಇದ್ವಿ. ನೀವು ಕೂಡಲೇ ಈ ಪ್ರಕರಣದ ಇರ್ತಕ್ಕಂಥ ಬೆನ್ನ ಹಿಂದೆ ಬಿದ್ದು ಬಹಳ ತ್ವರಿತವಾಗಿ ತನಿಖೆ ಮಾಡಬೇಕು. ಇದನ್ನು ಸತ್ಯಾಸತ್ಯತೆಯನ್ನು ಜನರಿಗೆ ತಿಳಿಸಬೇಕು. ಈ ಸಂದರ್ಭದಲ್ಲಿ ಸಂಘಟನೆ ಮುಖಂಡರಾದ ಸಂವಿಧಾನ ಓದು ರಾಜು ಗೊರೂರು, ರಾಜಶೇಖರ್, ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ರೈಲ್ವೆ ಮಾರ್ಗಗಳಲ್ಲಿ ಸಾರ್ವಜನಿಕರ ನೆಮ್ಮದಿಗೆ ಭಂಗ ತರುತ್ತಿರುವ ಪುಂಡರ ಹಾವಳಿ ಮಿತಿ ಮೀರಿದೆ. ಅರಸೀಕೆರೆಯಿಂದ ಹೊರಟ ಹಾಸನ ಮೈಸೂರು ಎಕ್ಸ್ಪ್ರೆಸ್ನಲ್ಲಿ ರೈಲಿನಲ್ಲಿ ಅಂಗಡಿನಲ್ಲಿದ್ದ 3 ಪುಂಡರು ನಡೆಸಿದ ಅಸಭ್ಯ ವರ್ತನೆಯಿಂದ ಪ್ರಯಾಣಿಕರು ಅಕ್ಷರಶಃ ಹೈರಾಣಾದ ಘಟನೆ ನಡೆದಿದೆ. ಅರಸೀಕೆರೆ ನಿಲ್ದಾಣದಿಂದ ರೈಲು ಹೊರಡುತ್ತಿದ್ದಂತೆ ಬೋಗಿ ಏರಿದ 3 ಯುವಕರು ಪೂರ್ಣ ಪ್ರಮಾಣದಲ್ಲಿ ನಶೆಯಲ್ಲಿದ್ದರು ಎನ್ನಲಾಗಿದೆ. ಅರಸೀಕೆರೆಯಿಂದ ಹಾಸನ ತಲುಪುವವರೆಗೂ ಸಹ ಪ್ರಯಾಣಿಕರ ಮುಂದೆ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು, ಕೂಗಾಡುವುದು ಹಾಗೂ ಹುಚ್ಚಾಟ ಮೆರೆಯುವ ಮೂಲಕ ಅತೀವ ಇರುಸು ಮುರುಸು ಉಂಟು ಮಾಡಿದ್ದಾರೆ. ಇವರ ವರ್ತನೆಯಿಂದ ಸಹನೆ ಕಳೆದುಕೊಂಡ ಬೋಗಿಯಲ್ಲಿದ್ದ ಸಾರ್ವಜನಿಕರು ಹಾಗೂ ಯುವಕರು ಸೇರಿ ಆ ಪುಂಡರಿಗೆ ತಕ್ಕ ಪಾಠ ಕಲಿಸಿದ್ದಾರೆ. ಪ್ರತಿದಿನ ಸಾವಿರಾರು ಉದ್ಯೋಗಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರು ಸಂಚರಿಸುವ ಈ ರೈಲಿನಲ್ಲಿ ಇಂತಹ ಪುಂಡರ ಹಾವಳಿ ನಿರಂತರವಾಗಿ ನಡೆಯುತ್ತಿದೆ ಎಂಬ ದೂರು ಕೇಳಿ ಬರುತ್ತಿದೆ. ಕುಡಿದು ಬೋಗಿಗಳಲ್ಲಿ ರಂಪಾಟ ಮಾಡುವವರಿಂದಾಗಿ ಮಹಿಳೆಯರು ಮತ್ತು ಮಕ್ಕಳು ಭಯಭೀತಿಯಿಂದ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರಯಾಣಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಮಂಗಳವಾರ ಸಂಭವಿಸುವ ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ಟರು ಹೇಳಿದರು. ಈ ಕುರಿತು ಮಾಹಿತಿ ನೀಡಿದ ಅವರು, ಮಾರ್ಚ್ 3, 2026 ಮಂಗಳವಾರ ನಡೆಯುವ ಗ್ರಹಣವು ಮಧ್ಯಾಹ್ನ 3:30ರಿಂದ ಸಂಜೆ 6:47ರವರೆಗೆ ಇರುವುದರಿಂದ ಆ ದಿನದ ನಿತ್ಯ ಪೂಜೆ ಬೆಳಗ್ಗೆ 9 ಗಂಟೆಗೆ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು. 9 ಗಂಟೆಗೆ ಮುಂಚೆಯೇ ದೇವಾಲಯದ ಗರ್ಭಗುಡಿ ಬಾಗಿಲು ಮುಚ್ಚಲಾಗುತ್ತದೆ. ಗ್ರಹಣಾಂತ್ಯದ ಬಳಿಕ ಸಂಜೆ 7 ಗಂಟೆಯ ನಂತರ ಶುದ್ಧಿ ಪುಣ್ಯಾಹ, ಆಲಯಾರ್ಚನೆ, ಅಂತರಂಗ ಅಭಿಷೇಕ ಹಾಗೂ ಸಂಪ್ರೋಕ್ಷಣೆ ವಿಧಿಗಳು ನೆರವೇರಿಸಲ್ಪಟ್ಟು ಮಹಾನೈವೇದ್ಯ ಸಮರ್ಪಿಸಲಾಗುತ್ತದೆ. ಆದರೆ ರಾತ್ರಿ 7:30ಕ್ಕೆ ಮಹಾದ್ವಾರ ಮುಚ್ಚಲಾಗುವ ಕಾರಣ ರಾತ್ರಿ ಭಕ್ತರಿಗೆ ದರ್ಶನದ ಅವಕಾಶ ಇರುವುದಿಲ್ಲ. ಮಾರನೇ ದಿನ ಬೆಳಿಗ್ಗೆ ಎಲ್ಲ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗುತ್ತದೆ. ಗರ್ಭಗುಡಿ ಮಾತ್ರ ಮುಚ್ಚಲ್ಪಡುವುದರಿಂದ ಯಾತ್ರಾರ್ಥಿಗಳು ಹಾಗೂ ಪ್ರವಾಸಿಗರು ದೇವಾಲಯದ ಶಿಲ್ಪಕಲೆಯನ್ನು ವೀಕ್ಷಿಸಲು ಯಾವುದೇ ತೊಂದರೆ ಇರುವುದಿಲ್ಲ ಎಂದು ಹೇಳಿದರು. 3/3/22 ಮಾರ್ಚ್ 3 ತಾರೀಕು ಮಂಗಳವಾರ ಕೇತುಗ್ರಸ್ತ ಚಂದ್ರಗ್ರಹಣವು ಸೂರ್ಯ ಅಸ್ತಮಾನ ಮುಂಚೆನೇ 3:32 ಪ್ರಾರಂಭ ಆಗಿ 6:47 ತನಕ ನಡೆಯೋದರಿಂದ ಬೆಳಗ್ಗೆ ನಮ್ಮ ನಿತ್ಯ ಪೂಜೆ 9 ಗಂಟೆಗೆ ಮುಗಿಸಿ 9 ಗಂಟೆಗಾದ ಮುಂಚೆನೇ ನಾವು ದೇವಾಲಯದ ಗರ್ಭಗುಡಿಯನ್ನು ಬಾಗಿಲು ಹಾಕಲಾಗತ್ತೆ. ಆಮೇಲೆ ಈ ಗ್ರಹಣ ಅಂತ್ಯ ಮುಗಿದ ತಕ್ಷಣ 7 ಗಂಟೆಯ ಮೇಲೆ ಒಂದು ಶುದ್ಧಿ ಪುಣ್ಯಾಹ, ಆಲಯಾರ್ಚನೆ, ಅಂತರಂಗ ಅಭಿಷೇಕ ಎಲ್ಲ ನಡೆದು ಎಲ್ಲ ಕಡೆಗೆ ಸಂಪ್ರೋಕ್ಷಣೆಯಾಗಿ ಆಮೇಲೆ ಮಹಾನೈವೇದ್ಯ ಆಗಿ ಮತ್ತು ಮಾರನೇ ಬೆಳಗ್ಗೆನೇ ಎಲ್ಲರಿಗೂ ದೇವದರ್ಶನಕ್ಕೆ ಅವಕಾಶ ಕಾಣುತ್ತೆ. ಯಾಕೆ ರಾತ್ರಿ ನಮ್ಗೆ 7:30ಗೆ ಮಹಾದ್ವಾರ ಕ್ಲೋಸ್ ಆಗೋದ್ರಿಂದ ನಮಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ರಾತ್ರಿ ನಾವತ್ತು. ಮಾರನೇ ಬೆಳಗ್ಗೆ ಬಂದ ಮೇಲೆ ದೇವರ ದರ್ಶನಕ್ಕೆ ಎಲ್ಲರಿಗೂ ಅವಕಾಶ ಇರುತ್ತೆ. ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕಾಗಿ ದೇವಾಲಯದ ಆಡಳಿತ ಮಂಡಳಿ ಪರವಾಗಿ, ದೇವಾಲಯದ ಕಾರ್ಮಿಕ ಅಧಿಕಾರಿಗಳ ಪರವಾಗಿ ನಾವು ಚನ್ನಕೇಶವ ನಿಧಿಯಿಂದ ಈ ಬಗ್ಗೆ ತಿಳುವಳಿಕೆ ನೀಡಲಾಗುತ್ತೆ. ಬಂದು ದರ್ಶನ ಮಾಡಿ ಆಮೇಲೆ ಕೇಶವನ ಆಶೀರ್ವಾದ ತಗೊಂಡು ಎಲ್ಲರೂ ಕುಣಿತಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನ ಜಿಲ್ಲೆಯಲ್ಲಿ ಭುಗಿಲೆದ್ದಿದೆ ಕಾಂಗ್ರೆಸ್ ಭಿನ್ನಮತ. ಸರ್ಕಾರದ ಯೋಜನೆ ಹಾಗೂ ರಾಜ್ಯ ನಾಯಕರ ವಿರುದ್ಧವೇ ಆಕ್ರೋಶ ವ್ಯಕ್ತಪಡಿಸಿದ ಕಾಂಗ್ರೆಸ್ ಮುಖಂಡ ಎಚ್.ಕೆ. ಮಹೇಶ್. ಎಂಎಲ್ಎಗಳು ನಿಮ್ಮ ಗುಲಾಮರು ಎಂದು ತಿಳಿದುಕೊಂಡಿದ್ದೀರಾ? ಡಿಸಿ, ಎಸಿ, ತಹಸೀಲ್ದಾರ್ ಮೇಲೆ ಹಕ್ಕುಚ್ಯುತಿ ಮಂಡಿಸುತ್ತೇನೆ. ಮಾಜಿ ಸಚಿವ ಎಚ್. ರೇವಣ್ಣ ಆಕ್ರೋಶ. ಮತ್ತು ಎಪಿಎಂಸಿಯ ರಾಗಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ಅಕ್ರಮ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಸೂಚನೆ. ಮುಂದಿನ ವಾರದ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.